A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಓಡಾಡ್ತೇವೆ ರೋಡಿನ ಬಹಳ ಸಮಸ್ಯೆ ಇದು ಮಣಗುಳಿ ರಸ್ತೆ ಅಲ್ಲಿ ಓಟ್ ಬರುದಿಲ್ಲ. ಮಣಗುಳಿ ಅಗಸಿದಿಂದ ಈ ರಸ್ತೆ ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು. ಹೆಂಗೆ ಡೆಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ನಮ್ ಗಾಡಿ ಟಚ್ ನೋಡ್ರಿ, ಬೇಕಂದ್ರೆ ಬೇಡ ಮಾಡ್ರಿ. ಆಗಿದಿಲ್ರಿ, ಡೆಲ್ಲಿ ಟಚ್ ಆಗತ್ತಲ್ರಿ. ಹಾ ಸರಿ 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 ಅತಿ ಬೇಗವಾಗಿ ಮಣಗುಳಿ ರಸ್ತೆ ಪೂರಾ ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕತ್ತೀರಿ ನೀವು. ಆಗ್ಬೇಕ್ರಿ, ಆಗ್ಬಾರ್ದ್ರಿ ಅಕ್ಕರ ಆಗ್ಬೇಕಿಲ್ರಿ. ಮತ್ತ ಈಗ ಮತ ಹಾಕಿಸ್ಕೊಳ್ಳೋದು ಈ ಟೈಪ್ ಮಾಡ್ಕೊಂಡ್ಬಿಟ್ರ ಸಾರ್ವಜನಿಕರ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರ. ಒಂದು ಆಂಬ್ಯುಲೆನ್ಸ್ ಬಂದಿತ್ತು, ಹೋಗಕ್ ಆಗ್ಲಿಲ್ಲ. ಹಾ ರೀ, ಟ್ರಾಫಿಕ್ ಐತೆ. ಸರ್ ಸರ್ ಇದು ರೋಡ್ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಏನು ಹಂಗ ಇರ್ಬೇಕು ಸರ? ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಏನು ಹಂಗ ಇರ್ಬೇಕ್ರಿ? ಇದು ಹಾ ರೀ, ಮತ್ ಮತ ಹಾಕೋದು ಮತ್ತೆ ಈ ಟೈಪ್ ಮಾಡ್ಕೋತ ಕೂತಾರ 5-6 ವರ್ಷ ತನ. ಹಾ ರೀ, ಇಲ್ಲಿ ಆಕ್ಸಿಡೆಂಟ್ ಆಗಿದ್ರಿ ಯಾವಾಗ್ರಿ? ಯಾರಿಗ್ರಿ? ಮಗಳಿಗೆ ಇಲ್ಲಿ ಇಲ್ಲಿ ಇಲ್ಲೇ ಮುರಿದ ಎಲ್ಲಿ ಇಲ್ರಿ? ಹಾ ಹಾ ಬಿದ್ದಾರಿ, ಈಗ ಕೈ ಮುರಿದ್ರಿ, ಫ್ರಾಕ್ಚರ್ ಆಗಿದ್ರಿ. ನೋಡ್ರಿ, ಮಾನ್ಯ ನಗರ ಶಾಸಕರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಮಾನ್ಯ DC ಸಾಹೇಬ್ರೆ, ಮಣಗುಳಿ ಅಗಸಿ ಹಾಲತ್ತು ನೋಡಿ, ಸಾರ್ವಜನಿಕರೇ ಕೈಕಾಲು ಮುರ್ಕೊಳ್ತಾ ಇದ್ದಾರ. ಇಂಥ ಒಂದು ಪ್ರವಾಸಿ ಸ್ಥಾನ, ಇದು ಐತಿಹಾಸಿಕ ಪ್ರವಾಸಿ ಸ್ಥಾನ ಸರ್. ಇದು 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 ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಹೆಂಗ್ರಿ ಸರ್? ಇದು ಹಾ ಸರ್ ಆಗ್ಬೇಕತ್ರಿ, ಆಗ್ಬೇಕಿಲ್ರಿ? ಏನ್ ಹಿಂಗೆ ಇರ್ಬೇಕ್ರಿ ಸರ್? ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಹೆಂಗತ್ರಿ? ಚಲೋ ಕೆಲಸ ಮತ್ತೆ ಯಾರು ಮತ್ತೆ ಸಾರ್ವಜನಿಕರನ್ನ ಧ್ವನಿ ಎತ್ತಲಿಲ್ಲ ಅಂದ್ರೆ ಹೆಂಗ ಏನ್ ಮಾಡ ಬರ್ತದ? ಎಲ್ಲಾರು ಹೋಗ್ತಾರ, ದೊಡ್ಡ ದೊಡ್ಡ ಮಂದಿ. ರೋಡ್ ನೋಡ್ರಿ ಎಷ್ಟು ವರ್ಷ ಆಯ್ತು, ಎಕ್ಸಿಡೆಂಟ್ ಆಗ್ತದೆ, ಯಾರು ಕೇಳ್ತಾ ಇಲ್ಲ. ಹೌದೌದು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ND ಪಾಟೀಲ್ ಸಾಹೇಬ್ರೆ ಮತ್ತು ನಮ್ಮ ನಗರ ಶಾಸಕರಾದಂಥ ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರೇ, ನಾವು ಮಾನ್ಯ ಒಂದು ವಾರದ ಹಿಂದೆ ಇದು ಮಣಗುಳಿ ರಸ್ತೆ ಮತ್ತು ಬಾಲಕೋಟ್ ರಸ್ತೆ ಸಂಪೂರ್ಣ ಮೂಲಭೂತ ಸೌಲಭ್ಯದೊಂದಿಗೆ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು. ಯಾವ ಕಾರಣಕ್ಕೂ ಈ ರಸ್ತೆಗಳು ಕೇರ್ಲೆಸ್ ಮಾಡಕೂಡ್ದು. ಯಾಕಂದರೆ ಇಲ್ಲಿ ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳು ಇದೇ ರಸ್ತೆಗಳಲ್ಲಿ ಇದ್ದಾವೆ ಅಂಥೇಳಿ ನಾವು ಹಲವು ಬಾರಿ ಹೇಳ್ಕೊತಾ ಬಂದೀವಿ. ಮತ್ತು ಒಂದು 8 ದಿವಸದಿಂದ ನಾವು ಮೊನ್ನೆ ನಿಮಗೆ ಪತ್ರ ಮುಖಾಂತರ ಮೊನ್ನೆ ತಮಗೂ ಯಾರು ಉಸ್ತುವಾರಿ ಸಚಿವರಿಗೆ, ನಗರ ಶಾಸಕರಿಗೆ ಮತ್ತು ನಮ್ಮ ಸಂಸದರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ. ಅಲ್ಲಿ ನೀವೇನು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಅಲ್ಲಿ ಕಟ್ತಾ ಇದ್ದೀರಿ, ಬೇಕಾದ್ರೆ ನಿಮಗೆ ಈ ಮೂಲಭೂತ ಸೌಲಭ್ಯ ಒದಗಿಸ್ಲಿಕ್ಕೆ ದುಡ್ಡು ಇಲ್ಲಾಂದರೆ ಹೆಂಗೋ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಹೆಂಗೋ ಇದೆ. ಈಗ ಅಲ್ಲೇನು ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಎಷ್ಟೋ 100 ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಅದು ಬಂದ್ ಮಾಡಿಸ್ರಿ. ಅದೇ ದುಡ್ಡು ತಂದ ಈ ಮಣಗುಳಿ ಅಗಸಿ ಮತ್ತು ಮಾಸ್ಟರ್ ಇದೇನು ಬಾಗಲಕೋಟೆ ರಸ್ತೆ, ಆಮೇಲೆ ಈ ಮಣಗುಳಿ ರಸ್ತೆ, ಮಣಗುಳಿ ಅಗಸಿ ಮತ್ತು ಬಾಗಲಕೋಟೆ ರಸ್ತೆ ಇವು ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು. ಮಣಗುಳಿ ಅಗಸಿ ಸಿಂಗಲ್ ಇದ್ದಿದ್ದು ಅದು ಡಬಲ್ ಆಗಬೇಕು. ಆಮೇಲೆ ಯಾವಾಗ ಮತ್ತೆ ದುಡ್ಡು ಬರ್ತದೆ ಅವಾಗ ನೀವು DC ಕಚೇರಿಯಲ್ಲಿ ಅಲ್ಲಿ ಪ್ರಾರಂಭ ಮಾಡಿರಿ. ಸುಮ್ಮನೆ ನಿಮಗೆ ಅನುಕೂಲ ಆಗುವಂಗೆ VIP ಜೀವನ ಬೇಕು ಅನ್ನುವಂಗೆ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ದಲ್ಲ. ಸಾರ್ವಜನಿಕರಲ್ಲಿ ಸಾಯ್ತಾ ಇದ್ದಾರ. ಸಾರ್ವಜನಿಕರಿಗೆ ಇಂಥ ಅನಾನುಕೂಲ ರಸ್ತೆಗಳು ಇಟ್ಕೊಂಡು ನೀವಲ್ಲಿ ಕಟ್ಟಡ ಮಾಡ್ತಾ ಇದ್ದೀರಿ. ಆಲ್ರೆಡಿ DC ಕಚೇರಿ ಐತಲ್ಲ, ಅದನ್ನೇ ಈಗ ಅದನ್ನ ಕೆಲಸ ಬಂದಿಡ್ರಿ. ಅದೇ ಅಮೌಂಟ್ ತೊಗೊಂಡು ಈ ಮಣಗುಳಿ ಅಗಸಿ ಮತ್ತು ಮಣಗುಳಿ ರಸ್ತೆ ಮತ್ತು ಬಾಗಲಕೋಟೆ ರಸ್ತೆ ಸಂಪೂರ್ಣ ಫುಟ್ಪಾತ್ ಸಮೇತವಾಗಿ ಏನು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡಬೇಕು. ಅತಿಕ್ರಮಣ ಆಗಿದ್ದು ತೆರವುಗೊಳಿಸ್ಬೇಕು. ಮತ್ತು ಹೆಚ್ಚುವರಿ ಏನಾದರೂ ಅವ್ರ ಜಮೀನು ತೊಗೋಬೇಕಾಯ್ತವ್ರ, ಜಾಗ ತೊಗೋಬೇಕಾಯ್ತವ್ರ, ಅವ್ರಿಗೇನು ಸೌಲಭ್ಯ ಒದಗಿಸ್ಲಿಕ್ಕೆ ಏನು ಒಂದು ಸಹಾಯ ಮಾಡ್ತಾರೆ, ಅವ್ರಿಗೆ ತಕ್ಷಣ ಪರಿಹಾರ ಕೊಟ್ಟು ಏನು ಅಗಲೀಕರಣ ಮಾಡಿಕೊಂಡು ಇದು ತಕ್ಷಣ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗ್ಬೇಕಂತೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಜಗದೇವ್ ಸೂರ್ಯವಂಶಿ, ನನ್ನ ಜೊತೆ
ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀ ಈಶ್ವರ್ ಚಂದ್ರ ಪಡಗಾನವರು ಆಮೇಲೆ ನಮ್ಮ ರಾಜ್ಯ ಪದಾಧಿಕಾರಿ ಆದಂಥ ಶರಣಪ್ಪ ಕಟ್ಟಿಯವರು ನಾವು ಇಲ್ಲಿ ಬಂದು ಈ ರಸ್ತೆ ಬರೋದಕ್ಕನ ಇಂಥ ಒಂದು ಅನಾನುಕೂಲ ರಸ್ತೆ ಇದೆ ಅಂತ ಹೇಳಿ ಬರೀ ನಾವು ಇದು ವಿಡಿಯೋ ಮಾಡೋಣಕ್ಕೆ ಒಂದು 7-8 ಜನ ಮೊದಲಿದ ಆಗ್ಬೇಕ್ರಿ, ಕೈ ಮುರಿದವ, ಕಾಲು ಮುರಿದವ, ನಮ್ಗೆ ಇಂಥ ಅನಾನುಕೂಲ ಆಗಲತ್ತದ. ನಾವು ಇನ್ಮೇಲೆ ಯಾರಿಗೂ ಓಟ ಹಾಕೋದಿಲ್ಲ ಅನ್ನುವಂಥ ಜನರ ಪ್ರತಿಕ್ರಿಯೆ ಬರ್ತಾ ಇದೆ. ನೀವು ಈ ರಸ್ತೆಗಳು ಯಾರು ಜನಪ್ರತಿನಿಧಿಗಳಿಲ್ಲ ಅಂತೇಳಿ ಇಷ್ಟು ಕೇರ್ಲೆಸ್ ಮಾಡಕ್ಕೆ ಹೋಗಬೇಡಿ. ನೀವು ಎಲ್ಲೆಲ್ಲಿ ಜನಪ್ರತಿನಿಧಿ ಇರಿ ಅಲ್ಲಿ ಎಲ್ಲ ನೀವು ಸಂಪೂರ್ಣ ಮಾಸ್ಟರ್ ಪ್ಲಾನ್ VIP ಜೀವನ ಮಾಡ್ತಾ ಇದ್ದೀರಿ, ಇಲ್ಲಿ ಸಾರ್ವಜನಿಕರ ಸಾಯಿ ಹೊಡಿತಾ ಇದ್ದೀರಿ. ಅದು ಮುಂದಿನ ದಿನಮಾನದಲ್ಲಿ ಆಗಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ಇದು ರಸ್ತೆ ಆಗ್ಬೇಕೇನ್ರಿ? ರಸ್ತೆ ಆಗ್ಬೇಕ್ರಿ? ಹಾಂ ರೀ, ಏನು ಹಿಂಗೆ ಇರ್ಬೇಕ್ರಿ ಸರ್? ರಸ್ತೆ ಆಗ್ಬಾರ್ದ್ರಿ ಸರ್? ಮಾಸ್ಟರ್ ಪ್ಲಾನ್ ಸರ್, ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಆಗ್ಬಾರ್ದು? ಇದು ರಸ್ತೆ ಅಗಲೀಕರಣ ಆಗ್ಬಾರ್ದು ಮೇಡಮ್? ಇದು ರಸ್ತೆ ಆಗ್ಬಾರ್ದ್ರಿ? ಸರ್ ಇದು ರಸ್ತೆ ಆಗ್ಬಾರ್ದ್ರಿ? ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬಾರ್ದು? ಆಗ್ಬೇಕ್ರಿ ಸರ್? ಇದು ರಸ್ತೆ ಆಗ್ಬಾರ್ದು ಸರ್? ರಸ್ತೆ ಆಗ್ಬಾರ್ದ್ರಿ ಇದು? ಸರ್ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬಾರ್ದ್ರಿ? ಮತ್ತೆ 2 ದಿನ ನಾವು ಈ ತರ ಅನುಭವಿಸ್ಬೇಕ್ರಿ ಮೇಡಮ್? ಇದು ರಸ್ತೆ ಡಾಂಬರೀಕರಣ ಪೂರ ಅಗಲೀಕರಣ ಆಗ್ಬಾರ್ದ್ರಿ? ಆಗ್ಬೇಕ್ರಿ. ಮತ್ತೆ ಈಗ ನೀವು ಸಾರ್ವಜನಿಕರ ಧ್ವನಿ ಎತ್ತಲಿಲ್ಲ ಅಂದ್ರೆ ಹೆಂಗ್ರಿ? ಹಾಂ ರೀ, ಮತ್ತೆ ಬರೀ ಮತ ಹಾಕೊಳ್ಳೋ ಕಟ್ಟ ನಾವು ಅದೀವಿ, ಮತ್ತೆ ಮೂಲಭೂತ ಸೌಲಭ್ಯಗಳು ಬೇಕಲ್ರಿ? ಹಾಂ ಸರಿ ಸರ್, ಸರಿ ಸರ್, ಧನ್ಯವಾದಗಳು. ನೋಡಿ ಎಂಥ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಸರ್. ಇದು ರಸ್ತೆ ಡಾಂಬರೀಕರಣ ಆಗ್ಬೇಕು ಆಗ್ಬಾರ್ದು? ಹಾಂ ನೋಡಿ ಎಂಥ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಕೈ ಕಾಲು ಮುರ್ಕೊಂಡಿದ್ದಾರೆ ಇಲ್ಲಿ. ಈ ಥರ ಇಲ್ಲಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ನಗರ ಶಾಸಕರು, ಉಸ್ತುವಾರಿ ಸಚಿವರು, ಮೂಲ ಸೌಕರ್ಯ ಸಚಿವರು ಕೂಡ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ MB ಪಾಲ್ಟ್ರಿ ಇದ್ದಾರೆ. ಆಮೇಲೆ ಐತಿಹಾಸಿಕ ಪ್ರವಾಸಿ ಸ್ಥಾನ ವಿಜಯಪುರ ನಗರ ನೋಡಿ, ಯಾರು ವಿದೇಶದವರು ಯಾರೂ ಬರೋದಿಲ್ಲ ಇಲ್ಲಿ ಪ್ರವಾಸಿ ಸ್ಥಾನ ನೋಡ್ಲಿಕ್ಕೆ. ಇಂಥ ಬೇಜವಾಬ್ದಾರಿ ಜನಪ್ರತಿನಿಧಿಗಳು, ಬೇಜವಾಬ್ದಾರಿ ಅಧಿಕಾರಿ ವರ್ಗ ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಜನರನ್ನ ಜೀವನನ ಹಾಳು ಮಾಡ್ತಾ ಇದ್ದಾರೆ ಸರ್. ಇದು ಮಾಸ್ಟರ್ ಪ್ಲಾನ್ ಆಗ್ಬಾರ್ದ್ರಿ? ಹಾಂ ಆಗ್ಬೇಕ್ರಿ? ಬೀಳತ್ತಾರಲ್ರಿ? ಯಾವಾಗ ಬಿದ್ದಾರ್ರಿ? ಬಿದ್ದಾರ್ರಿ? ಇಲ್ಲ ಕೈ ಮುರ್ಕೊಂಡಾರತ್ತ ಹೆಣ್ಮಕ್ಳು ಇಲ್ಲಿ ಬಿದ್ದಾರ್ರಿ? ಅಲ್ಲಿ ನೋಡ್ರಿ ಗ್ಲಾಸ್ ಹೆಂಗ್ ಬರ್ತೈತೆ ನೋಡ್ರಿ, ಅಲ್ಲಿ ಅಂಗಡಿ ಸರ್, ಅಂಗಡಿ ನೋಡ್ರಿ, ಹಾಂ ಗ್ಲಾಸ್ ಹೆಂಗ್ ಬರ್ತೈತೆ ನೋಡ್ರಿ. ಅಲ್ಲ ಅಲ್ಲಿ ಕಲ್ಲು ಬಿಡಬಾರ್ದದ ನೋಡ್ರಿ, ಅಲ್ಲಿ ಗ್ಲಾಸ್ ಹೆಂಗ ಅಂಗಡಿ ನೋಡಿ. ಇಂಥ ಸಮಸ್ಯೆ ಇಟ್ಕೊಂಡು ನಾವು ಇಲ್ಲಿ ಬಿಜಾಪುರ ಜನ ಬದುಕ್ತಾ ಇದ್ದಾರೆ. ಎಂಥ ನಮ್ಮ ಬಿಜಾಪುರ ಜನರ ದುರಂತ. ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿ ವರ್ಗ ಸಾಕಷ್ಟು ಸಂಬಳ ತಗೊಂಡು ಲೈನ್ ಏನು ಉಂಟಾರಿಲ್ಲ. ಈ ಲೈನ್ ಏನು ಉಂಟಾರಿಲ್ಲ. ಹಾಂ ರೀ, ಇದೇನು ಬಿಜಾಪುರನಾಗ ಐತೆ ಐತಿರ್ಲಿ? ಇದು ಮಣಗುಳಿ ಏರಿಯಾ ರೀ, ಅಗಸಿ ಏರಿಯಾ. ಹಾಂ ಆಯ್ತು ರೀ. ಇಲ್ಲಿ ಮೆಂಬರ್ ಆದಂಥ ನಾಡೇವಲ್ಲೆ ಸಾಹೇಬ್ರೆ, ಇದು